ನಮಸ್ಕಾರ ಸ್ನೇಹಿತರೆ, ಜಿಕೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಒಂದು ಕಡೆ ಜಗತ್ತಿನ ಪವರ್ಫುಲ್ ಲೀಡರ್ ರಷ್ಯಾದ ಅಧ್ಯಕ್ಷ ಪುಟಿನ್ ದೆಹಲಿಗೆ ಬಂದು ಪ್ರಧಾನಿ ಮೋದಿಜಿಗೆ ಜೈ ಅಂತಾರೆ. ಕಾರಲ್ಲಿ ಕೂರಿಸಿಕೊಂಡು ದೆಹಲಿ ಸುತ್ತಾಡ್ತಾರೆ. ಆದ್ರೆ ಅದೇ ಸಮಯದಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಗೊತ್ತಾ? ವಿರೋಧ ಪಕ್ಷ ಅಂದ್ರೆ ಕಾಂಗ್ರೆಸ್ ಎಐ ಟೆಕ್ನಾಲಜಿ ಬಳಸಿ ಮೋದಿ ಅವರನ್ನ ಮತ್ತೆ ಚಹಾವಾಲ ಮಾಡಿ ಅಣಕಿಸ್ತಿದೆ. ಜಗತ್ತು ಮೋದಿ ಅವರನ್ನ ವಿಶ್ವಗುರು ಅಂದ್ರೆ ಕಾಂಗ್ರೆಸ್ ಯಾಕೆ ಚಹಾ ಮಾರವನಂತಿದೆ? ಈ ದ್ವೇಷದ ರಾಜಕೀಯದ ನಿಜವಾದ ಮುಖ ಏನು? ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಡಿಸೆಂಬರ್ 2025ರಲ್ಲಿ ಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವ ತಿಂಗಳು. ಯಾಕಂದ್ರೆ ಈ ತಿಂಗಳಲ್ಲಿ ಎರಡು ವಿರುದ್ಧ ಘಟನೆಗಳು ನಡೆದಿವೆ. ಮೊದಲನೇ ಘಟನೆ ನಡೆದದ್ದು ಡಿಸೆಂಬರ್ 4 ಮತ್ತು 5ರಂದು. ರಷ್ಯಾ ಮತ್ತು ಭಾರತದ ಸ್ನೇಹ ನೋಡಿ ಅಮೆರಿಕ ಮತ್ತು ಯುರೋಪ್ ನಂತಹ ದೇಶಗಳು ಬೆಚ್ಚಿಬಿದ್ದಿವೆ. ಪುಟಿನ್ ಅವರ ಭೇಟಿ ಸಾಮಾನ್ಯ ಭೇಟಿ ಆಗಿರಲಿಲ್ಲ. ಇದು ಪಶ್ಚಿಮ ದಿಕ್ಕಿನ ದೇಶಗಳಿಗೆ ಒಂದು ವಾರ್ನಿಂಗ್ ಆಗಿದೆ. अटल जी आपकी यात्रा बहुत ही ऐतिहासिक. ಆದರೆ ಇದೇ ಸಮಯದಲ್ಲಿ ಅಂದರೆ ಡಿಸೆಂಬರ್ 2ರಂದು ಕಾಂಗ್ರೆಸ್ ನಾಯಕಿ ರಾಗಿಣಿ ನಾಯಕ್ ಒಂದು ವಿಡಿಯೋ ಬಿಡ್ತಾರೆ. ಅದನ್ನ ನೋಡಿದ್ರೆ ಯಾರಿಗಾದ್ರೂ ರಕ್ತ ಕುದಿಯುತ್ತೆ. ಒಬ್ಬ ಪ್ರಧಾನಿಯ ಹಿಂದಿನ ಬಡತನದ ದಿನಗಳನ್ನ, ಅವರು ಪಟ್ಟಿರುವ ಕಷ್ಟಗಳನ್ನ ನೋಡಿ ಹೀಗೆ ತಮಾಷೆ ಮಾಡೋದು ಎಷ್ಟು ಸರಿ? ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಷ್ಯಾ ಜೊತೆಗಿನ ಆ ಸೀಕ್ರೆಟ್ ಡೀಲ್ ಏನು ಅನ್ನೋದು ಮತ್ತು ಕಾಂಗ್ರೆಸ್ಸಿನ ಈ ಹೊಸ ಸೆಲ್ಫ್ ಗೋಲ್ ಬಗ್ಗೆ ಮಾತಾಡೋಣ. ಮೊದಲು ದೇಶಕ್ಕೆ ಹೆಮ್ಮೆ ತರುವ ವಿಚಾರದ ಆಳ ತಿಳಿಯೋಣ. ಗೆಳೆಯರೆ, ಉಕ್ರೇನ್ ಯುದ್ಧ ಶುರುವಾದ ಮೇಲೆ ಪುಟಿನ್ ರಷ್ಯಾನ ಬಿಟ್ಟು ಬೇರೆ ದೇಶಗಳಿಗೆ ಹೋಗೋಕೆ ಯೋಚನೆ ಮಾಡ್ತಿದ್ರು. ಯಾಕಂದ್ರೆ ಅಮೆರಿಕ ಅವರನ್ನ ಒಂಟಿ ಮಾಡಿ. ಆದರೆ ಡಿಸೆಂಬರ್ 4ರ ಸಂಜೆ ಪುಟಿನ್ ದೆಹಲಿಗೆ ಬರ್ತಾರೆ. ಪ್ರೋಟೋಕಾಲ್ ಮುರಿದ ಪ್ರಧಾನಿ ಮೋದಿ ಅವರೇ ಖುದ್ದಾಗಿ ಏರ್ಪೋರ್ಟ್ ಗೆ ಹೋಗಿ ಪುಟಿನ್ ಅವರನ್ನ ರಿಸೀವ್ ಮಾಡ್ತಾರೆ. ಆಗ ಆ ಮೋದಿ ಕೊಟ್ಟ ಹಗ್ಗಿದೆಯಲ್ಲ, ಅದು ಅಮೆರಿಕದ ಕಣ್ಣು ಕೆಂಪಾಗಿಸುತ್ತೆ. ಅಷ್ಟೇ ಅಲ್ಲ, ಇವರಿಬ್ಬರು ಒಂದೇ ಕಾರಿನಲ್ಲಿ ಕೂತು ಮಾತಾಡ್ತಾ ಹೋಗ್ತಾರೆ. ಇದು ಅವರ ದೋಸ್ತಿ ಎಷ್ಟು ಗಟ್ಟಿ ಇದೆ ಅನ್ನೋದನ್ನ ತೋರಿಸುತ್ತೆ. ಇದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಡಿಸೆಂಬರ್ 5ರಂದು ನಡೆದ ಮೀಟಿಂಗ್ ನಲ್ಲಿ ಏನಾಯ್ತು? ಇಲ್ಲಿ ಕೇವಲ ಚಾಯ್ ಪೇ ಚಾಯ್ ಚರ್ಚೆ ಆಗಿಲ್ಲ. ಇಲ್ಲಿ ನಡೆದಿದ್ದು ಕೋಟಿ ವ್ಯವಹಾರ. ಮೊದಲನೇದಾಗಿ ನೋಡೋದಾದ್ರೆ ಎನರ್ಜಿ ಡೀಲ್. ಅಂದ್ರೆ ರಷ್ಯಾ ಭಾರತಕ್ಕೆ ಮಾತು ಕೊಟ್ಟಿದೆ, ಜಗತ್ತಲ್ಲಿ ಏನೇ ಆಗಲಿ ನಾವು ಭಾರತಕ್ಕೆ ಕೊಡೋ ಆಯಿಲ್ ಮತ್ತು ಫ್ಯೂಲ್ ಸಪ್ಲೈ ನಿಲ್ಲಿಸಲ್ಲ ಅಂತ. ಅದರಿಂದ ಪೆಟ್ರೋಲ್ ಬೆಲೆ ಕಂಟ್ರೋಲ್ ನಲ್ಲಿ ಇರುತ್ತೆ. ಎರಡನೇದಾಗಿ ನೋಡೋದಾದ್ರೆ $100 ಬಿಲಿಯನ್ ಟಾರ್ಗೆಟ್. ಸದ್ಯಕ್ಕೆ ಭಾರತ ಮತ್ತು ರಷ್ಯಾದ ವ್ಯಾಪಾರದ ಟಾರ್ಗೆಟ್ $68 ಬಿಲಿಯನ್ ಇದೆ. ಇದನ್ನ 2030ರ ಒಳಗೆ $100 ಬಿಲಿಯನ್ ಅಂದ್ರೆ ಸರಿಸುಮಾರು ಬರೋಬ್ಬರಿ 8 ಲಕ್ಷ ಕೋಟಿ ರೂಪಾಯಿ ಏರಿಸಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಮೂರನೇದಾಗಿ ನೋಡುವುದಾದ್ರೆ ಡಿಫೆನ್ಸ್ ಪವರ್. S-400 ಮಿಸೈಲ್ ಸಿಸ್ಟಮ್ ನ ಡೆಲಿವರಿ ಸ್ಪೀಡ್ ಮಾಡೋದು ಮತ್ತು ಹೊಸ ಫೈಟರ್ ಜೆಟ್ ಗಳನ್ನ ಭಾರತದಲ್ಲಿ ಜಂಟಿಯಾಗಿ ತಯಾರಿ ಮಾಡೋ ಬಗ್ಗೆ ಚರ್ಚೆ ಆಗಿದೆ. ऐसे समय आपके सहयोग के कारण भारत में हम सामान्य नागरिक पेट्रोल डीजल की आवश्यकताओं में कठिनाइयों से हम बचा पाए. इतना ही नहीं, विश्व को बात स्वीकार करनी होगी कि भारत और रूस का फ्यूल के संबंध में जो एग्रीमेंट रहा, उसने दुनिया को ही एक प्रकार से मार्केट में स्टेबिलिटी देने का इनडायरेक्टली बहुत बड़ा काम किया. ಈಗ ನಾಣ್ಯದ ಇನ್ನೊಂದು ಮುಖ ನೋಡೋಣ. ಜಗತ್ತು ಮೋದಿ ಅವರನ್ನ ಹೀಗೆ ಗೌರವಿಸುತ್ತಿದ್ರೆ ನಮ್ಮ ವಿರೋಧಿ ಪಕ್ಷ ಏನ್ ಮಾಡ್ತಿದೆ? ಡಿಸೆಂಬರ್ 2ರ ರಾತ್ರಿ ಕಾಂಗ್ರೆಸ್ ಸ್ಪೋಕ್ ಪರ್ಸನ್ ಡಾಕ್ಟರ್ ರಾಗಿಣಿ ನಾಯಕ್ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ವಿಡಿಯೋ ಹಾಕ್ತಾರೆ. ಅದು ಎಐ ಡೀಪ್ ಫೇಕ್ ವಿಡಿಯೋ. ಅದರಲ್ಲಿ ಏನಿದೆ ಗೊತ್ತಾ? चाय बोलो चाहिए, आय चाहिए, चाय बोलो चाहिए. ಒಂದು ಇಂಟರ್ನ್ಯಾಷನಲ್ ಸಮಿಟ್ ನಡೀತಿದೆ. ಅಲ್ಲಿ ಪ್ರಧಾನಿ ಮೋದಿ ರೆಡ್ ಕಾರ್ಪೆಟ್ ಮೇಲೆ ಕೆಟಲ್ ಹಿಡ್ಕೊಂಡು ಗ್ಲಾಸ್ ಹಿಡ್ಕೊಂಡು ಚಾಯ್ ಬೋಲೋ ಚಾಯ್ ಚಾಹಿಯೇ ಅಂತ ಬಡವ್ರ ತರ ಕೇಳ್ತಿದ್ದಾರೆ. ಮತ್ತೆ ಅದರಲ್ಲಿ ಕ್ಯಾಪ್ಷನ್ ಬೇರೆ. ಅದೇನಂದ್ರೆ ಅದೇ ಕೌನ್ ಕಿಯಾದೆ ಹೀಗಂತೆ. ಗೆಳೆಯರೆ, ಇದು ತಮಾಷೆ ಮಾತಲ್ಲ, ಇದು ವಿಕೃತಿ. ಒಬ್ಬ ವ್ಯಕ್ತಿ ಬಡ ಕುಟುಂಬದಲ್ಲಿ ಹುಟ್ಟಿ ರೈಲ್ವೆ ಸ್ಟೇಷನ್ ನಲ್ಲಿ ಚಹಾ ಮಾರಿ ಇವತ್ತು ದೇಶದ ಪ್ರಧಾನಿಯಾಗಿದ್ದಾರೆ ಅಂದ್ರೆ ಅದು ಪ್ರಜಾಪ್ರಭುತ್ವದ ಗೆಲುವಲ್ವಾ? ಆದ್ರೆ ಕಾಂಗ್ರೆಸ್ಗೆ ಇವತ್ತಿಗೂ ಮೋದಿ ಒಬ್ಬ ಚಹಾವಾಲ ಹಾಗೆ ಕಾಣಿಸ್ತಿದ್ದಾರೆ ಹೊರತು ಪ್ರಧಾನಿಯಾಗಿ ಅಲ್ಲ. ಅವರ OBC ಹಿನ್ನೆಲೆಯನ್ನ, ಅವರ ಬಡತನವನ್ನ ಗೇಲಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನೀವು ಹೇಳಿ? ಇದಕ್ಕೆ ಬಿಜೆಪಿ ಕೂಡ ಸುಮ್ಮನೆ ಗೊತ್ತಿಲ್ಲ. ಬಿಜೆಪಿಯ ಸಂಬಿತ್ ಪಾತ್ರ ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ಗೆ ಹೊಸ ಮಣಿಶಂಕರ್ अय्यर सिक्किದ್ದಾರೆ ಅಂತ. कांग्रेस के किसी नेता ने, किसी प्रवक्ता ने ट्वीट किया है कि माननीय प्रधानमंत्री जी चाय बेच रहे हैं. मैं इसमें बताना चाहूंगा कि ये वही है
2014 के चुनाव से ठीक पहले मणिशंकर अय्यर जी ने जो कहा था कांग्रेस के अधिवेशन के समय कि ये मोदी क्या चीज है, मैं अपने कांग्रेस के अधिवेशन के बाहर एक छोटा सा टेंट देता हूँ, मोदी जी आए तो उन्होंने जी नहीं कहा था, मोदी आए और यहाँ पर आकर चाय बेचे, कांग्रेस के कार्यकर्ताओं को चाय बेचे, यह मणिशंकर अय्यर जी का कहना था। ಆದ್ರೆ ಸ್ನೇಹಿತರೆ, ನಿಮಗೆ ನೆನಪಿರಬಹುದು 2014ರಲ್ಲಿ ಮಣಿಶಂಕರ್ ಅಯ್ಯರ್ ಇದೇ ರೀತಿ ಮೋದಿ ಬಂದು ಐಸಿಸಿ ಆಫೀಸ್ ಹೊರಗಡೆ ಟೀ ಮಾರ್ಲಿ ಎಂದಿದ್ರು. ಆ ಒಂದೇ ಒಂದು ಮಾತಿನಿಂದ ಕಾಂಗ್ರೆಸ್ ಹೀನವಾಗಿ ಸೋತಿತ್ತು. ಈಗ ಶಹಜಾದ್ ಪೂನಾವಾಲ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ಅದೇನಂದ್ರೆ, ನಾಮದಾರ್ಗಳಿಗೆ ಕಾಮದಾರ್ಗಳ ಬೆಲೆ ಗೊತ್ತಿಲ್ಲ, ಅಂದ್ರೆ ಗಾಂಧಿ ಕುಟುಂಬಗಳಿಗೆ ಕೆಲಸ ಮಾಡುವವರ ಬೆಲೆ ಗೊತ್ತಿಲ್ಲ ಅಂತ ಇವರು ತಿರುಗೇಟು ನೀಡಿದ್ದಾರೆ. ಪಾರ್ಲಿಮೆಂಟ್ ವಿಂಟರ್ ಸೆಷನ್ ನಲ್ಲಿ ಇದು ದೊಡ್ಡ ಗಲಾಟೆ ನಡೆದಿದೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, ವಿರೋಧ ಪಕ್ಷ ಇರುವುದು ಸರ್ಕಾರದ ತಪ್ಪುಗಳನ್ನ ಪ್ರಶ್ನೆ ಮಾಡೋಕೆ, ಬೆಲೆ ಏರಿಕೆ ಬಗ್ಗೆ, ನಿರುದ್ಯೋಗದ ಬಗ್ಗೆ ಕೇಳೋಕೆ. ಆದರೆ ಈ ರೀತಿ ಲೇಟೆಸ್ಟ್ AI ಟೆಕ್ನಾಲಜಿ ಬಳಸಿಕೊಂಡು ಒಬ್ಬರ ಹಳೆಯ ಜೀವನವನ್ನ ಅಣಕಿಸುವುದು ರಾಜಕೀಯ ಅಲ್ಲ, ಅದು ಬೌದ್ಧಿಕ ದಿವಾಳಿತನ. 2014ರಲ್ಲಿ ಶಹ ಮಾರುವವನು ಅಂತ ಹೀಯಾಳಿಸಿದ್ರು, ಆದ್ರೆ ಜನ ಮೋದಿಯವರನ್ನೇ ಪ್ರಧಾನಿ ಮಾಡಿದ್ರು. 2020ರಲ್ಲೂ ಅದೇ ತಪ್ಪು ಮಾಡಿದ್ದಾರೆ. ಇದಕ್ಕೆ ಜನ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಕಡೆ ರಷ್ಯಾ ಜೊತೆ ಹೈ ಲೆವೆಲ್ ಬಿಸ್ನೆಸ್, ಇನ್ನೊಂದು ಕಡೆ ಚೀಪ್ ಪಾಲಿಟಿಕ್ಸ್. ಈ ಕಡೆ ನೀವು ಯಾರ ಪರ? ದೇಶದ ಘನತೆ ಹೆಚ್ಚಿಸಿರೋ ಮೋದಿ ಪರನ ಅಥವಾ ಅವರನ್ನ ಹೀಗೆ ಎಳೆಯುತ್ತಿರೋ ಕಾಂಗ್ರೆಸ್ ಪರನ? ನಿಮ್ಮ ಅಭಿಪ್ರಾಯನ ಮುಚ್ಚುಮರೆ ಇಲ್ಲದೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಕನ್ನಡ ನ್ಯೂಸ್ ಬ್ಯೂಟಿ, ಸತ್ಯದ ಪರವಾಗಿ ಸದಾ ನಿಮ್ಮೊಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ.